ರೊಮಾರಿಯೋ ಶೆಪರ್ಡ್ ವೀಕ್ ಲಿಂಕ್ ಅಂತ ನಾನು ಫಸ್ಟ್ ಮ್ಯಾಚಿಂದಾನೇ ಬಡ್ಕೋತಾ ಇದ್ದೆ. ಇವತ್ತು ನೋಡಿದ್ರಲ್ಲ ಏನಾಯ್ತಂತ. ಯಾವಾಗ 20ನೇ ಓವರಲ್ಲಿ ರೊಮಾರಿಯೋ ಶೆಪರ್ಡ್ಗೆ ಓವರ್ ಕೊಟ್ಟರೋ ಆವಾಗಲೇ ನನಗೆ ಗೊತ್ತಾಗಿತ್ತು ಪಕ್ಕಾ ಸೋಲ್ತಾರೆ ಇವ್ರು, ಗೆಲ್ಲೋದಿಲ್ಲ ಅಂತ. ಅಲ್ಲಿವರೆಗೂ ಒಳ್ಳೆ ಕಂಟ್ರೋಲ್ ಮಾಡ್ಕೊಂಡು ತಂದಿದ್ರು ಜಾಶ್ ಹೇಸಲ್ವುಡ್ ಆಗಲಿ, ಭುವನೇಶ್ವರ್ ಕುಮಾರ್ ಆಗಲಿ. ಜಾಶ್ ಹೇಸಲ್ವುಡ್ ಫಸ್ಟ್ 2 ಓವರ್ ಓಡಿಸ್ಕೊಂಡ್ರು, ನೆಕ್ಸ್ಟ್ 2 ಓವರಲ್ಲಿ 10 ರನ್ನೋ 9 ರನ್ನೋ ಅಷ್ಟೇ ಕೊಟ್ಟಿದ್ದು. ಭುವನೇಶ್ವರ್ ಕುಮಾರ್ 3 ವಿಕೆಟ್ ತೆಗೆದ್ರು ಪವರ್ ಪ್ಲೇನಲ್ಲೇ. 18 ಫಾರ್ 3 ಇತ್ತು. ಅಲ್ಲಿಂದ ಸೋತಿದ್ದೀವಿ ಅಂತ ಹೇಳಿದ್ರೆ ಮ್ಯಾಚ್ ಕೈಯಲ್ಲಿದ್ದಿದ್ದು ಮ್ಯಾಚ್ನ ಏನು ಹೇಳ್ತೀವಿ ಬಿಟ್ಕೊಟ್ಟಂಗೆ ಆಯಿತು ಡೆಲ್ಲಿಗೆ. ವೀಕೆಂಡ್ ಎಲ್ಲ ಹಾಳಾಯ್ತು ಗುರು. ಇವತ್ತು ಒಳ್ಳೆ ಖುಷಿಯಲ್ಲಿ ವೀಡಿಯೋ ಮಾಡೋಣ, ಗೆಲ್ತಾ ಇದ್ದಾರೆ, 19th ಓವರ್ವರೆಗೂ ಖುಷಿ ಇತ್ತು, ಕಂಟ್ರೋಲ್ಗೆ ತಂದರು ವಾಪಸ್ಸು ಅಂತ ನೋಡಿದ್ರೆ 20ನೇ ಓವರಲ್ಲಿ ರೊಮಾರಿಯೋ ಶೆಪರ್ಡ್ ಕೊಟ್ಬಿಟ್ಟು ಸ್ಯಾಟರ್ಡೇನೂ ಹಾಳಾಯಿತು, ಸಂಡೇನೂ ಹಾಳಾಯಿತು, 3 ಹಾಳಾಗೋಯ್ತು. ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ. ನೋಡ್ಬೋದು ಆಲ್ರೆಡಿ 3 ಹಾಳಾಗಿದೆ. ಗೆಲ್ಲೋ ಮ್ಯಾಚು ಬ್ಯಾಟಿಂಗಲ್ಲಿ ಹೌದು ಸ್ವಲ್ಪ ಹಾಳು ಮಾಡಿಕೊಂಡ್ರು. ಫಿಲ್ ಸಾಲ್ಟ್ ಬಿಟ್ಟು, ಟಿಮ್ ಡೇವಿಡ್ ಬಿಟ್ಟು ಯಾರು ಅಂತ ಪ್ರದರ್ಶನ ತೋರಿಸಲಿಲ್ಲ ಇವತ್ತು. ವಿಕೆಟ್ ಸ್ವಲ್ಪ ಸ್ಲೋ ಇತ್ತು, ಹೋಲ್ಡಾಗಿ ಬರ್ತಾಯಿತ್ತು, 2 ಪೇಸ್ಡ್ ವಿಕೆಟ್ ಇತ್ತು. ಜಿತೇಶ್ ಶರ್ಮಾ ಆಡಿದ ಇನ್ನಿಂಗ್ಸ್ ಅಂತೂ ಲಾಸ್ಟ್ 2 ಮ್ಯಾಚಿಂದ ಏನಾಗಿದೆ ಅಂತ ಗೊತ್ತಿಲ್ಲ. ಜಿತೇಶ್ ಶರ್ಮಾ ಏನೂ ಆಡ್ತಾಯಿಲ್ಲ, ಫುಲ್ ಸ್ಲೋ ಆಗಿ ಬರ್ತಾಯಿದೆ ಇನ್ನಿಂಗ್ಸು. ಕ್ಯಾಚ್ ಒಂದು ಅದ್ಭುತವಾಗಿ ಹಿಡಿದ್ರು ಸಮೀರ್ ರಿಜ್ವಿದು. ಭುವನೇಶ್ವರ್ ಕುಮಾರ್ ಬೌಲಿಂಗಲ್ಲಿ. ಅದು ಬಿಟ್ಟರೆ ಏನೂ ಇಲ್ಲ. ರೊಮಾರಿಯೋ ಶೆಪರ್ಡ್ ನಾನು ತಿರ್ಗಾ ಅದೇ ಪಾಯಿಂಟಿಗೆ ಬರ್ತಾಯಿದ್ದೀನಿ, ಅವ್ರನ್ನ ಏನಕ್ಕೆ ಆಡಿಸ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ. CSK ಮೇಲೆ ಅದೊಂದು 50 ಬಿಟ್ಟರೆ ಏನು ಅವ್ರದ್ದು ನಿಮ್ಮ ಪ್ರಕಾರ ಏನು ಹೇಳ್ತೀವಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬಂದಿದೆ ಅಥವಾ ಇಂಪ್ಯಾಕ್ಟ್ಫುಲ್ ಕಾಂಟ್ರಿಬ್ಯೂಷನ್ ಬಂದಿದೆ ಅಂತ ಸ್ವಲ್ಪ ಹೇಳಿ. ಇವತ್ತು ನಾನು ಪಿಕ್ ಮಾಡ್ತಾ ಇರೋದಲ್ಲ, ಇವತ್ತು ಓಡಿಸ್ಕೊಂಡಿದ್ದಕ್ಕೆ ಇವನು ಹೇಳ್ತಾ ಇದ್ದಾನೆ ರೊಮಾರಿಯೋ ಶೆಪರ್ಡ್ ಮೇಲೆ ಅಂತಲ್ಲ. ನೀವು ಫಸ್ಟ್ ಮ್ಯಾಚಿಂದನೂ ನೋಡ್ತಾ ಬನ್ನಿ. ನಾನು ಫಸ್ಟ್ ಮ್ಯಾಚಿಂದನೂ ವೀಕ್ ಲಿಂಕ್ ಯಾರು ಅಂತ ಹೇಳಿದ್ರೆ ರೊಮಾರಿಯೋ ಶೆಪರ್ಡೇ ಬೌಲಿಂಗಲ್ಲಿ ಇರೋದು ಅಂತ ಹೇಳ್ತಾ ಇದ್ದೆ. ಇವತ್ತು ಅದು ಪ್ರೂವ್ ಆಯಿತು. ಇವರಿ 15 ರನ್ ಅಲ್ಲ 25 ರನ್ ಇದ್ದಿದ್ರು ನಾವು ಸೋಲ್ತಾ ಇದ್ವಿ ಅನ್ನೋದು ನನಗೆ ಪಕ್ಕ ಗೊತ್ತಿತ್ತು. ಏನಕ್ಕಂದರೆ ನೆಕ್ಸ್ಟ್ 2 ಬಾಲು 6ಗೆ ಹೋಗ್ತಾಯಿತ್ತು, 27 ರನ್ ಆಗೋದು ಅಲ್ಲಿಗೆ. ಸುಯಶ್ ಶರ್ಮಾದ ಇನ್ನೂ 1 ಓವರ್ ಇತ್ತು, 3 ಓವರಲ್ಲಿ 31 ರನ್ ಕೊಟ್ಟಿರ್ಬೋದು. ಬಟ್ ನೀವು ಎಕಾನಮಿ ರೇಟ್ ನೋಡಿದ್ರೆ 10 ರನ್ನು ಆಲ್ಮೋಸ್ಟ್. ಅಟ್ಲೀಸ್ಟ್ ಅವರಿಂದ ಸ್ಪಿನ್ನರಿಂದ ಹಾಕಿ ಚಾನ್ಸ್ ತೊಗೋಬೋದಾಗಿತ್ತು, ನಾವು ಗೆಲ್ತಿದ್ವಿ. ಶಾರ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಶೆಪರ್ಡ್ ಅಂತೂ ಬಂದರೆ ಶಾರ್ಟ್ ಸೋಲ್ತೀವಿ ಅಂತ ನನಗೆ ಗೊತ್ತಿತ್ತು, ಹಾಗೆ ಸೋತ್ವಿ ಇವತ್ತು. ಸುಯಶ್ ಶರ್ಮಾ ಮಾಡಿದರೆ ಅಟ್ಲೀಸ್ಟ್ ಎಲ್ಲೋ ಒಂಚೂರು ಚಾನ್ಸ್ ಇತ್ತು, ಲೆಫ್ಟ್ ಹ್ಯಾಂಡರ್ಗೆ ಆಡಿಸ್ಕೊಂಡು ಗೂಗ್ಲಿ ಹಾಕಿನೋ ಏನೋ ಒಂದು ಮಾಡಿ. ಟ್ರಿಸ್ಟನ್ ಸ್ಟಬ್ಸ್ ಇದ್ದರು, ಒಳ್ಳೆ ಆಡ್ತಾಯಿದ್ರು, 60 ನಾಟ್ ಔಟು, ಅದ್ಭುತವಾದಂಥ ಇನ್ನಿಂಗ್ಸು, ಕಂಟ್ರೋಲ್ಡ್ ಇನ್ನಿಂಗ್ಸು. ಅವರು KL ರಾಹುಲ್ ಇನ್ನಿಂಗ್ಸು, ಅವ್ರ ಪಾರ್ಟ್ನರ್ಶಿಪ್ಪೇನೆ ಮ್ಯಾಚ್ನ ಏನು ಹೇಳ್ತೀವಿ RCBಯಿಂದ ದೂರ ತೊಗೊಂಬಂದಿದ್ದು. ಬಟ್ ರೊಮಾರಿಯೋ ಶೆಪರ್ಡ್ ನನ್ನ ಪ್ರಕಾರ ಇನ್ನೂ ಸಾಕು ಅವ್ರ ಮೇಲೆ ರಿಲೈ ಮಾಡಿದ್ದು, ಆಡಿಸಿದ್ದು. ಅದಕ್ಕಿಂತ ಭರ್ಜರಿ ಪ್ಲೇಯರ್ ಇದ್ದಾರೆ ಆಲ್ರೆಡಿ ನಮ್ಮಲ್ಲಿ. ಜೇಕಬ್ ಬೆಥಲ್ನ ಆಡಿಸ್ಬೋದು. ನಿಮಗೆ ಏನು ಹೇಳ್ತೀವಿ ಪ್ಯೂರ್ ಬ್ಯಾಟ್ಸ್ಮನ್ನು ಸಿಗ್ತಾರೆ. ಮಿಡ್ಲಲ್ಲಿ ಒಂದು 2 ಓವರ್ ಸ್ಪಿನ್ನು ಹಾಕಿಸ್ಬೋದು ಅವ್ರ ಕೈಯಲ್ಲಿ ಅಂತ. ಈ ರೇಂಜ್ಗಂತೂ ಓಡಿಸ್ಕೊಳ್ಳೋದಿಲ್ಲ ಅನ್ಕೊತೀನಿ ನಾನು. ಓಕೆ, ನಮಗೆ ಬೇಕು ಫಿನಿಷರ್ ಬೇಕು, ಎಲ್ಲ ಬೇಕು, ಬಟ್ ನಮ್ಮಲ್ಲಿ ಆಲ್ರೆಡಿ ಫಿನಿಷರ್ಸ್ ಇದ್ದಾರೆ. ಜಿತೇಶ್ ಶರ್ಮಾ ಇದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ. ರೊಮಾರಿಯೋ ಶೆಪರ್ಡ್ ಕಾಂಟ್ರಿಬ್ಯೂಷನ್ ಏನು ಅಂತ ನನಗಂತೂ ಈ ಸೀಸನಲ್ಲಂತೂ ಕಾಣಿಸಿಲ್ಲ. ಬೌಲಿಂಗಲ್ಲಿ ನೀವು ನೋಡಿರ್ಬೋದು ಏನು ಅಂತ ಎಫೆಕ್ಟು ಇಲ್ಲ. ಅದು ಮಿಲ್ಲರ್ ಅಂತ ಬ್ಯಾಟ್ಸ್ಮನ್ಗೆ ಫಸ್ಟ್ ಬಾಲೇ ಆ್ಯಕ್ಚುಲಿ ಹೋಗಬೇಕಾಯಿತು. 20th ಓವರ್ದು ಫಸ್ಟ್ ಬಾಲೇನೆ ಡೌನ್ ದ ಲೆಗ್ ಸೈಡ್ ಪ್ಯಾಡ್ ಮೇಲೆ ಅದು ಹೆಂಗೋ ಮಿಸ್ ಆಗೋದಿಲ್ಲ. ಫಸ್ಟ್ ಬಾಲೇ ಕನೆಕ್ಟ್ ಆಗಿರ್ತಾಯಿತ್ತು. ಸ್ಟೇಡಿಯಂ ಆಚೆ ಹೋಗೋದು ಅದು ಕನೆಕ್ಟ್ ಆಗಿದ್ದಿದ್ರೆ. ಗೆಲ್ಲೋ ಮ್ಯಾಚ್ನ ಸೋತಿದ್ದೀವಿ ಅಂತಲೇ ಹೇಳಬೇಕಷ್ಟೆ. ಅಫ್ಕೋರ್ಸ್ 175 ಸ್ಕೋರ್ ತುಂಬಾ ಕಮ್ಮಿ ಈ ಗ್ರೌಂಡಲ್ಲಿ. ಬಟ್ ವಿಕೆಟ್ ನಾನು ಹೇಳ್ದಂಗೆ ಅಂಡರ್ ದ ಸನ್, ಅಂಡರ್ ದ ಲೈಟ್ಸ್ 2 ಡಿಫ್ರೆಂಟ್ ಗೇಮ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ನಿಮಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಡೇ ಗೇಮ್ ಅಲ್ಲದೂ ಅಫ್ಕೋರ್ಸ್ ಕಂಡೀಷನ್ ಸ್ವಲ್ಪ ಡಿಫಿಕಲ್ಟಾಗಿರುತ್ತೆ. ಯಾಕಂದರೆ ಸೂರ್ಯ ಪಿಚ್ನ ಏನು ಹೇಳ್ತೀವಿ ಬೆಳಗ್ಗೆಯಿಂದ ಅದು ಬಿಸಿಲಲ್ಲಿ ಕಾದಿರುತ್ತೆ, ಡ್ರೈ ಆಗಿರುತ್ತೆ. ಸೊ ಹಾಗಾಗಿ 2 ಪೇಸ್ಡ್ ಆಗಿರುತ್ತೆ. ಬಟ್ ಲೈಟ್ಸ್ ಬರ್ತಾ ಏನಾಗುತ್ತೆ, ಸ್ವಲ್ಪ ಟೆಂಪ್ರೇಚರ್ ಕೂಲ್ ಡೌನ್ ಆಗುತ್ತೆ, ಮಾಯಿಶ್ಚರ್ ಫಾರ್ಮ್ ಆಗುತ್ತೆ, ಬಾಲ್ ಈಸಿಯಾಗಿ ಬರೋಕ್ಕೆ ಶುರು ಆಗುತ್ತೆ. ಬಟ್ ಅದು ಹೆಂಗಾರು ಇರಲಿ, ಜಿತೇಶ್ ಶರ್ಮಾ ಇನ್ನೊಂದು 10 ರನ್ಸ್ ಹೊಡೆದಿದ್ರೂ 185 190 ಬರೋದು ನಮಗೆ. ಅದು ಬರಲಿಲ್ಲ. ಹೋಗಲಿ, ಬೌಲಿಂಗಲ್ಲಿ ಕಂಟ್ರೋಲ್ ಮಾಡಿದ್ರು, 18 ಫಾರ್ 3 ತಂದರು. ಅಲ್ಲಿಂದ ಈ ಥರ ಸೋತಿದ್ದು ಒಂಥರ ಏನು ಹೇಳ್ತೀವಿ ಕ್ರಂಚ್ ಮ್ಯಾಚಲ್ಲಿ ಈ ಥರ ಆಗೋಯ್ತು ಅಂದರೆ, ಕ್ರಂಚ್ ಮ್ಯಾಚಲ್ಲಿ ಟಾಸ್ ಸೋತು ನಾವು ಬ್ಯಾಟಿಂಗ್ ಬಂದು ಇದೇ ಥರ ಆಗಿ ಏನಾದರೂ ಸೋತ್ರೆ ಅವಾಗೇನು ಹೇಳ್ತೀವಿ. ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಅಂತ ನೀವು ತೊಗೊಂಡ್ರೆ ರೊಮಾರಿಯೋ ಶೆಪರ್ಡ್ನ ಕೂಡಿಸಿ ಜೇಕಬ್ ಬೆಥಲ್ನ ಕರ್ಕೊಂಬರ್ಬೇಕು ಅಂತ ನನಗೇನಾದ್ರು ಟೀಮ್ ಸೆಲೆಕ್ಷನ್ ಏನಾದರೂ ಚಾಯ್ಸ್ ಇದ್ದಿದ್ರೆ ಇದೊಂದು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ರೆಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ದಂಗೆ ಜಾಶ್ ಹೇಸಲ್ವುಡ್ ಫಸ್ಟ್ 2 ಓವರ್ ಹೊಡಿಸ್ಕೊಂಡ್ರು ಫಿನಿಷ್ ಮಾಡಿದ್ದವ್ರು ಎಷ್ಟು, ನನ್ ಫಾರ್ 38. ಸೊ ವಿಕೆಟ್ಸ್ ಏನೂ ಸಿಕ್ಕಿಲ್ಲ, ಬಟ್ 38 ರನ್ಸ್ ಲಾಸ್ಟ್ 2 ಓವರಲ್ಲಿ. ಮೋಸ್ಟ್ಲಿ 10 ರನ್ಸ್ ಏನೋ ಅಷ್ಟೇ ಕೊಟ್ಟಿದ್ದವರು. ಭುವನೇಶ್ವರ್ ಕುಮಾರ್ ನೆಕ್ಸ್ಟ್ ಲೆವೆಲ್ ಬೌಲಿಂಗು, 3 ಫಾರ್ 28 ಏನೋ. ಕೃಣಾಲ್ ಪಾಂಡ್ಯ ಅಗೇನ್
ಆ 4 ಓವರಲ್ಲಿ 1 ವಿಕೆಟ್ 24 ರನ್ನು. ಅವ್ರ ಕಡೆ ನೀವು ನೋಡಿದ್ರೆ ಡಿ ಸಿ ಕಡೆ KL ರಾಹುಲ್ 50, ಟ್ರಿಸ್ಟನ್ ಸ್ಟಬ್ಸ್ 50, ಅಕ್ಷರ್ ಪಟೇಲ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, ಮತ್ತು ರಿಟೈರ್ಡ್ ಹರ್ಟ್ ಆದರೂ 26 ರನ್ಸ್ ಹೊಡೆದಿದ್ರು ಅವರು. ಸೊ ಈ 3 ಜನರಿಂದಾನೇ, ಮತ್ತು ಲಾಸ್ಟಲ್ಲಿ ಮಿಲ್ಲರ್ ಹೊಡೆದ. ಮೊನ್ನೆ ಏನು ಬೇರೆ ಟೀಮ್ ಮೇಲೆ ಸೋತಿದ್ರು, ಯಾರು ಜಿ ಟೀಮ್ ಮೇಲೆ ಮೋಸ್ಟ್ಲಿ ಗೆಲ್ಸೋಕ್ಕಾಗಿರಲಿಲ್ಲ ಅವ್ರ ಕೈಯಲ್ಲಿ. ಬಟ್ ಇವತ್ತು ಆ ಕೊರತೆನ ಪೂರ್ತಿಗೊಳಿಸಿದ್ದಾರೆ. ಅದು ನಮ್ಮ ಮೇಲೆ ಯಾಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಪ್ರತಿ ಸಲ RCB ಮೇಲೆ, ಹೋದ ಸಲನೂ KL ರಾಹುಲ್ ಬೆಂಗಳೂರಲ್ಲಿ ಬಂದು ಗೆಲ್ಲಿಸಿ ಹೋಗಿದ್ರು, ಈ ಸಲ ಇವ್ರು ಗೆಲ್ಸಿದ್ರು. ಸೊ RCB 6 ಮ್ಯಾಚಲ್ಲಿ 2 ಸೋತಂಗೆ ಆಯ್ತು. ಇವಾಗ ಆ್ಯಕ್ಚುಲಿ ಇವತ್ತಿನ ಮ್ಯಾಚ್ ಏನು ಹೇಳ್ತೀವಿ, ಗೆಲ್ಲೋ ಅಂಥ ಮ್ಯಾಚ್ ಇದು, ಕೈಯಲ್ಲಿ ಇದ್ದಿದ್ದಂಥ ಮ್ಯಾಚು. ರಸಿಕ್ದರ್ ಸಲಾಮು ಅಷ್ಟೇ ಒಳ್ಳೆ ಬೌಲಿಂಗ್ ಮಾಡಿದರು. ಸುಯೇಶ್ ಶರ್ಮಾ ಕೈಯಲ್ಲೇ ಹಾಕಿಸ್ಬೇಕಾಯ್ತು. ನನಗೆ ಚಾಯ್ಸ್ ಇದ್ದಿದ್ರೆ ಸೋತ್ರೂ ಪರವಾಗಿಲ್ಲ ಅಂತ, ಯಾಕಂದರೆ ಆಲ್ರೆಡಿ 3 ಓವರ್ ಹಾಕಿದ್ರು, ಲಾಸ್ಟ್ ಓವರಲ್ಲಿ ಚಾನ್ಸ್ ತೊಗೋಬೋದಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಬಟ್ ಓಕೆ, ಸೋತ್ವಿ, ಏನು ಮಾಡೋಕ್ಕಾಗಲ್ಲ. ನೀವು RCB ಬ್ಯಾಟಿಂಗ್ ಅಂತ ತೊಗೊಂಡ್ರೆ ಫಸ್ಟಿಂದಾನೇ ಸ್ಟ್ರಗಲ್ ಮಾಡ್ತಾಯಿದ್ರು. ಫಿಲ್ ಸಾಲ್ಟ್ ಒಬ್ಬರೇ ಇವತ್ತು ಸ್ವಲ್ಪ ಸ್ಟಾರ್ಟಿಂಗ್ ಫ್ಲೋಲ್ಲಿ ಕಾಣಿಸಿದ್ರು, ಬಟ್ ಆಮೇಲೆ ಅವರು ಸ್ಟ್ರಗಲ್ ಮಾಡೋಕ್ಕೆ ಶುರು ಮಾಡಿದ್ರು. ಕೊಹ್ಲಿಂದು ಅಂಥ ರನ್ಸ್ ಬರಲಿಲ್ಲ, ಅದೇದೋ ಪಡಿಕಲ್ದು ಅಂಥ ರನ್ಸ್ ಬರಲಿಲ್ಲ. ಇವತ್ತು ಯಾರು ಅಂತ ಏನು ಹೇಳ್ತೀವಿ, ಆಫ್ ಡೇ ಅಂತ ಹೇಳ್ಬೋದು RCBಗೆ. ಬಟ್ ರೊಮಾರಿಯೋ ಶೆಪರ್ಡ್ ವೀಕ್ ಲಿಂಕ್. ಬ್ಯಾಟಿಂಗಲ್ಲೂ ಅಂತ ಏನು ಪ್ರದರ್ಶನ ಅವ್ರಿಗೆ ಬರ್ತಾ ಇಲ್ಲ. ಲೋ ಡೌನ್ ದಿ ಆರ್ಡರ್ 5 ಡೌನ್, ಏನಕ್ಕೆ ಅವ್ರನ್ನ ಆಡಿಸ್ತಾರೆ ಅನ್ನೋದೇ ಗೊತ್ತಿಲ್ಲ. ಬಟ್ ಅದೇ ನೆಕ್ಸ್ಟ್ ಮ್ಯಾಚಲ್ಲಾದರೂ ಜೇಕಬ್ ಬೆಥೆಲ್ ಅವ್ರನ್ನ ಆಡಿಸಿದ್ರೆ ಒಂದು ಏನು ಹೇಳ್ತೀವಿ, ಟೀಮಿಗೆ ಇನ್ನೂ ಒಳ್ಳೆ ಬ್ಯಾಟ್ಸ್ಮನ್ನು ಸಿಗ್ತಾನೆ. 2 ಓವರು ಹಾಕಿಸ್ಬೋದು ನೀವು. ಸೊ ಆ ಥರ 2 ಓವರ್ ಏನೋ ನೀವು ಮಿಡ್ಲಲ್ಲಿ ಇನ್ನೊಬ್ರು ಬೌಲರ್ ನಿಮ್ಗೆ 2 ಓವರ್ ಕೊಟ್ಟರೆ, ಹೇಸಲ್ವುಡ್ದು ಬುಮ್ರಾದು ಓವರ್ ನೀವು ಲಾಸ್ಟಲ್ಲಿ ಇಟ್ಕೊಬೋದು. ಲಾಸ್ಟ್ವರೆಗೂ 17th 18th 19th ಓವರಲ್ಲಿ ಇಟ್ಕೋಬೋದು. ಸೊ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಮ್ಯಾಚ್ ಇನ್ನೂ ಈಸಿಯಾಗಿ ನಮ್ಮ ಕಡೆ ಮಾಡ್ಕೋಬೋದು. ಈ ಏಜಲ್ಲೂ ಭುವನೇಶ್ವರ್ ಕುಮಾರ್ ಬೌಲಿಂಗ್ ನೋಡಿ, ಈ ಏಜಲ್ಲೂ ಭುವನೇಶ್ವರ್ ಕುಮಾರ್ ಫಿಟ್ನೆಸ್ ನೋಡಿ, ಜಾಶ್ ಹೇಸಲ್ವುಡ್ ಅಷ್ಟೇ ಇಂಜುರಿಯಿಂದ ಬಂದ ಮೇಲೇನು ಮಾಡ್ತಾ ಇರೋವಂಥ ಬೌಲಿಂಗು ಅದ್ಭುತ ಬೌಲಿಂಗ್. ಎಲ್ಲಾದರೂ ಹಾಫ್ ವೇ ಅಲ್ಲೇ ಡಿ ಸಿ ಕಡೆ ಮ್ಯಾಚ್ ಹೋಗಿದೆ ಅಂತ ಎಲ್ರಿಗೂ ಅನಿಸಿರ್ಬೋದು. ಬಟ್ ಬೌಲಿಂಗಿಂದ ಕಮ್ ಬ್ಯಾಕ್ ಮಾಡಿದಂಥ ರೀತಿ ಏನಿದೆ ಅದೊಂದು ಪಾಸಿಟಿವ್. ಬಟ್ ನಾನು ಹೇಳ್ದಂಗೆ ಅಗೇನ್ ಇವನೇನು ಇಡೀ ವಿಡಿಯೋ ಬರೀ ಇದ್ರ ಬಗ್ಗೆನೇ ಹೇಳ್ತಾ ಇದ್ದಾನೆ ಅನ್ಕೋಬೇಡಿ. ಅಷ್ಟು ಲಾಸ್ಟ್ ಓವರ್ಗೆ ಅವ್ರಿಗೆ ಕೊಟ್ಟಾಗಲೇ ಯಾವ ಕಾಮೆಂಟೇಟರ್ ಲಾಸ್ಟ್ ಓವರ್ ವಿಲ್ ಬಿ ಬೋಲ್ಡ್ ಬೈ ರೊಮಾರಿಯೋ ಶೆಪರ್ಡ್ ಅಂದಾಗಲೇ ನನಗೆ ಹೋಪ್ಸ್ ಹೋಯ್ತು. ಗೆಲ್ಬೋದಾಯಿತು ಗುರು, ಗೆಲ್ಲೋವಂಥ ಮ್ಯಾಚ್. ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ, ಏನು ಅನ್ಸುತ್ತೆ ಹೇಳಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕೆಂಡ್ ಅಂತೂ ಹಾಳಾಯಿತು. ಸಿಗೋಣ.